ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಇನ್ನೇನು ಮಂಡನೆಯಾಗಲಿದೆ. ಈ ಕುರಿತು ಒಂದು ಬಿಗ್ ಅಪ್ಡೇಟ್ ಹಿರಿಯ ನಾಗರಿಕರಿಗಾಗಿ ಬರ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರಿಗೂ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಹೈಪ್ ಬಟನನ್ನು ದಯವಿಟ್ಟು ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಬೇಕಂತೇಳ್ಬಿಟ್ಟು ಕೋರ್ತಾ ಇದ್ದೀವಿ. ಸ್ನೇಹಿತರೆ, ಹಿರಿಯ ನಾಗರಿಕರಿಗಾಗಿ ಈ ಬಾರಿಯ ಬಜೆಟ್ಟು ಸಿಹಿ ಆಗಲಿದೆ ಅಂತ ಒಂದು ಸುದ್ದಿ ಬರ್ತಾಯಿದೆ. ಸ್ನೇಹಿತರೆ, ಬನ್ನಿ ಆ ಸುದ್ದಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿವೆ. ಪ್ರತಿ ವರ್ಷ ಬಜೆಟ್ ಮಂಡನೆಗೂ ಮುನ್ನ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳು ಹುಟ್ಟೋದು ಸಾಮಾನ್ಯ. ಅಲ್ಲದೆ ಹೂಡಿಕೆದಾರರು ಅಂದರೆ ಸಾರ್ವಜನಿಕರು ಹಲವು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಸ್ನೇಹಿತರೆ, ಅದರಲ್ಲೂ ಇದೀಗ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಈ ಬಾರಿ ಬಜೆಟ್ನಲ್ಲಿ ಮಹತ್ವದ ನಿರ್ಧಾರವೊಂದನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈ ಬಾರಿಯ ಬಜೆಟ್ನಲ್ಲಿ ಅಂತಹ ಮಹತ್ವದ ವಿಚಾರ ಏನು ಘೋಷಣೆ ಆಗ್ಬೋದು ಅಂತ ನೋಡೋದಾದರೆ, 2026-27ನೇ ಬಜೆಟ್ ಸಮೀಪಿಸುತ್ತಿದ್ದಂತೆ ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಸನ್ ಅವರಿಗೆ ರೈಲ್ವೆ ಪ್ರಯಾಣ ರಿಯಾಯಿತಿ, ರೈಲ್ವೆ ಟಿಕೆಟ್ ಡಿಸ್ಕೌಂಟ್ ಮತ್ತೆ ಘೋಷಣೆ ಮಾಡ್ತಾರೆ ಎಂಬ ನಿರೀಕ್ಷೆ ಹುಟ್ಟಿದೆ. ಹೌದು, ಕೋವಿಡ್ 2019ರ ಕಾರಣದಿಂದಾಗಿ 2020ರ ಮಾರ್ಚ್ನಲ್ಲಿ ಸ್ಥಗಿತಗೊಂಡಿದ್ದ ಈ ರಿಯಾಯಿತಿ ಸೌಲಭ್ಯವನ್ನು ಭಾರತೀಯ ರೈಲ್ವೆ ಇಲಾಖೆ ಪುನರ್ ಪರಿಶೀಲನೆ ನಡೆಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಬಜೆಟ್ಗೂ ಮುನ್ನ ಹಣಕಾಸು ಮತ್ತು ರೈಲ್ವೆ ಸಚಿವಾಲಯಗಳ ನಡುವೆ ಅನೇಕ ಚರ್ಚೆಗಳು ನಡೆಯುತ್ತಿದ್ದು, ಅನುಮೋದನೆ ದೊರೆತರೆ 60 ವರ್ಷ ಮೇಲ್ಪಟ್ಟ ಪುರುಷರು ಹಾಗೂ 58 ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತೆ ರಿಯಾಯಿತಿ ದರದಲ್ಲಿ ರೈಲ್ವೆ ಟಿಕೆಟ್ ಪಡೆಯಬಹುದು ಎನ್ನಲಾಗ್ತಾ ಇದೆ. ಈ ಕುರಿತು ಮಹತ್ವದ ಘೋಷಣೆ ಬಜೆಟ್ನಲ್ಲಿ ಆಗುವ ಸಾಧ್ಯತೆಗಳಿದೆ. ದಶಕದಿಂದಲೂ ರಿಯಾಯಿತಿ ನೀಡುತ್ತಾ ಬಂದಿರುವ ರೈಲ್ವೆ ಇಲಾಖೆ. ದಶಕಗಳಿಂದಲೂ ಭಾರತೀಯ ರೈಲ್ವೆ ಇಲಾಖೆ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ರೈಲ್ವೆ ಇಲಾಖೆ ಟಿಕೆಟ್ ದರದಲ್ಲಿ ರಿಯಾಯಿತಿ ನೀಡುತ್ತಿತ್ತು. ಅದರಲ್ಲಿ ಪುರುಷರಿಗೆ 40%, ಮಹಿಳೆಯರಿಗೆ 50% ನೀಡಲಾಗ್ತಾಯಿತ್ತು. ಇದು ಸ್ಲೀಪರ್, ಥರ್ಡ್ ಎಸಿ, ಸೆಕೆಂಡ್ ಎಸಿ, ಫಸ್ಟ್ ಎಸಿ ಸೇರಿದಂತೆ ಬಹುತೇಕ ಎಲ್ಲ ರೈಲುಗಳಲ್ಲೂ ರಿಯಾಯಿತಿ ನೀಡಲಾಗ್ತಾಯಿತ್ತು. ಆದರೆ ಈ ರಿಯಾಯಿತಿ ಪಡೆಯಬೇಕೆಂದರೆ ಟಿಕೆಟ್ ಬುಕ್ಕಿಂಗಿಗೆ ವಯಸ್ಸು ಅಗತ್ಯವಿತ್ತು. ಯಾವುದೇ ವಿಶೇಷ ಕಾರ್ಡ್ ಅಥವಾ ಬೇರೆ ಯಾವುದೇ ಮಾಹಿತಿ ಬೇಕಾಗಿರಲಿಲ್ಲ. ಈ ಸೌಲಭ್ಯ IRTCC ಆನ್ಲೈನ್ ಮತ್ತು ರೈಲ್ವೆ ಕೌಂಟರ್ಗಳಲ್ಲಿ ದೊರೆಯುತ್ತಿತ್ತು. 2020ರಲ್ಲಿ ರದ್ದಾದ ಸೇವೆ. ಹೌದು, 2020 ಮಾರ್ಚ್ನಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗ ದೇಶದೆಲ್ಲೆಡೆ ಹರಡಿ ಅಧ್ವಾನವೇ ಏರ್ಪಡಿಸಿತ್ತು. ಈ ಕಾರಣದಿಂದಾಗಿ ಈ ಸೇವೆಯನ್ನು ರದ್ದುಪಡಿಸಲಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕುಸಿಯಿತು ಮತ್ತು ಆ ಹಿನ್ನೆಲೆ ರೈಲ್ವೆಗೆ ಭಾರೀ ಆರ್ಥಿಕ ನಷ್ಟಕ್ಕೆ ಕಾರಣವಾಯಿತು. ಈ ಅವಧಿಯಲ್ಲಿ ಹಿರಿಯ ನಾಗರಿಕರ ರಿಯಾಯಿತಿಯನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳಲಾಯಿತು. ಆದ್ದರಿಂದ ಇದೀಗ ರಿಯಾಯಿತಿ ಸೇವೆ ಕುರಿತು ಬಜೆಟ್ ಪೂರ್ವ ಸಭೆಗಳಲ್ಲಿ ಚರ್ಚೆಯಾಗಿದ್ದು, ಸರ್ಕಾರ ಅದನ್ನು ಮತ್ತೆ ಜಾರಿಗೆ ತರಲು ಸಿದ್ಧವಾಗಿದೆ ಎಂದು ವರದಿಯಾಗಿದೆ. ಒಂದು ವೇಳೆ ಈ ಪ್ರಸ್ತಾವನೆ ಅನುಮೋದನೆಗೊಂಡರೆ ಹಿರಿಯ ನಾಗರಿಕರಿಗೆ ಪ್ರಯಾಣ ವೆಚ್ಚದಲ್ಲಿ ಗಣನೀಯ ಇಳಿಕೆ ಸಿಗಲಿದೆ. ಮುಂದಿನ ಆರ್ಥಿಕ ವರ್ಷದ ಕೇಂದ್ರ ಬಜೆಟ್ನಲ್ಲಿ ಇದರ ಅಧಿಕೃತ ಘೋಷಣೆಯಾಗಬಹುದೆಂದು ನಿರೀಕ್ಷೆ ಮಾಡಲಾಗಿದೆ. ಸರ್ಕಾರ ಒಂದು ವೇಳೆ ಈ ಸೇವೆಯನ್ನು ಜಾರಿಗೆ ತಂದರೆ ವೃದ್ಧ ಪ್ರಯಾಣಿಕರಿಗೆ ಭಾರೀ ಪ್ರಯೋಜನ ನೀಡಿದಂತಾಗುತ್ತದೆ. ಅಲ್ಲದೆ ರೈಲ್ವೆ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದೆ. ಅದರಲ್ಲೂ ವಿಶೇಷವಾಗಿ ದೂರ ಪ್ರಯಾಣ ಮಾಡುವ ಹಿರಿಯ ನಾಗರಿಕರಿಗೆ ಆರ್ಥಿಕವಾಗಿ ಬೆಂಬಲ ನೀಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿ ಮಾಡಲಾಗ್ತಾಯಿದೆ. ಏನೇ ಆಗಲಿ, ನಾಳೆ ಒಂದಿನ ಕಾದರೆ ಬಜೆಟ್ ಘೋಷಣೆ ಮಾಡ್ತಾ ಇದ್ದಾರೆ. ಆ ಬಜೆಟಲ್ಲಿ ಹಿರಿಯ ನಾಗರಿಕರಿಗೆ, ವಿಶೇಷವಾಗಿ ನಮ್ಮ ವಿಶೇಷ ಚೇತನರಿಗೂ ಕೂಡ ಅನೇಕ ಸ್ಕೀಮ್ಗಳನ್ನು, ಅದರಲ್ಲಿ ಮುಖ್ಯವಾಗಿ ಪೋಷಣ ಭತ್ಯೆಯನ್ನು ಹೆಚ್ಚಳ ಮಾಡುವ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ವಿ. ದಯವಿಟ್ಟು ಯಾವೆಲ್ಲ ನಿರೀಕ್ಷೆಗಳು ಘೋಷಣೆ ಆಗಬೇಕು, ಯಾವೆಲ್ಲ ಹೊಸ ಯೋಜನೆಗಳು ಘೋಷಣೆ ಆಗಬೇಕು ಅನ್ನೋದು ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಮತ್ತು ಹೆಚ್ಚಿನದಾಗಿ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಕೇಂದ್ರ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಬರೆದು ಹಾಕಿ. ವಿಡಿಯೋವನ್ನು ಲೈಕ್ ಮಾಡಿ.